ಕರ್ನಾಟಕ ಚಿತ್ರಕಲಾ ಪರಿಷತ್ತು ಕಳೆದ ಹಲವು ಈ ರೀತಿಯ ಪ್ರದರ್ಶನಗಳನ್ನು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ವಿಶೇಷ ಅಂತೇಳಂದರೆ ತಾತ್ಕಾಲಿಕವಾದಂಥ ಶಾಪ್ಗಳಲ್ಲಿ ನಡೀತಾ ಇದ್ದಂಥ ಪ್ರದರ್ಶನ ಈಗ ಶಾಶ್ವತವಾದಂಥ ಮಳಿಗೆಗಳಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ರಕೃತಿಯ ಸೊಬಗಿನ ಮಧ್ಯೆ ಹೊಸ ಮಳಿಗೆಗಳನ್ನು ನಿರ್ಮಾಣ ಮಾಡಿ ರಾಷ್ಟ್ರದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಅನೇಕ ಕಲಾವಿದರುಗಳು ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆರ್ಟ್ಸು ಇದೆ, ಕ್ರಾಫ್ಟ್ಸ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಎಲ್ಲ ರೀತಿಯ ಪೇಂಟಿಂಗ್ಗಳಿದ್ದಾವೆ. ಎಲ್ಲ ಥರದ ವಸ್ತುಗಳು ಕೂಡ ಒಂದೇ ಕಡೆ ಸಿಗಲಿಕ್ಕೆ ಅನುಕೂಲ ಆಗ್ತಾಯಿದೆ. ಜೊತೆಗೆ ಇಡೀ ರಾಷ್ಟ್ರದ ಗ್ರಾಮೀಣ ಭಾಗದ ವಿಶೇಷವಾದಂಥ ಕಲಾವಿದರು ಮಾಡಿರ್ತಕ್ಕಂಥ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಮೆಟೀರಿಯಲ್ ಏನೇನಿದೆ ಅದೆಲ್ಲವೂ ಕೂಡ ಇಲ್ಲಿ ನೋಡಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗ ಹೊಸ ಮಳಿಗೆಗಳಲ್ಲಿ ಓಡಾಡಲಿಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ಇನ್ನು ಮುಂದೆ ನಮ್ಮ ಓಪನ್ ಏರ್ ಥಿಯೇಟ್ರ್ ಏನಿದೆ, ಬಯಲು ರಂಗಮಂದಿರ, ಅಲ್ಲಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ನಡೆಯುವಂಥ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ನಾಗರಿಕರು ಈ ಸಂದರ್ಭವನ್ನು ಬಳಸಿಕೊಂಡು ಇಡೀ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಗ್ರಾಮೀಣ ಕರಕುಶಲ ವಸ್ತುಗಳನ್ನೇನಿದ್ದಾವೆ ಅದನ್ನೆಲ್ಲ ನೋಡಬೇಕು, ಕೊಳ್ಳಬೇಕು ಮತ್ತು ಆ ರೀತಿಯ ಆರ್ಟಿಸನ್ಸಿಗೆ ಅವರೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಾನು ಮನವಿ ಮಾಡ್ತೇನೆ. ಮೊದಲದಾಗೆ ಚಿತ್ರಕಲಾ ಪರಿಷತ್ ತುಂಬ ಹೆಮ್ಮೆ ಇದು. ಯಾಕೆಂದರೆ ಕರ್ನಾಟಕದಲ್ಲಿ ನಿಮಗೆ ಈ ಆಹಾರ ಮೇಳ ಇರುತ್ತಲ್ಲ ಗೊತ್ತಾ, ಎಲ್ಲ ಥರದ ಫುಡ್ಡು ಒಂದೇ ರೂಫಡಿಲಿ ಹೆಂಗೆ ಸಿಗುತ್ತೋ, ನಾನು ತುಂಬ ಮಾಸಾಗಿ ಹೇಳ್ತೀನಿ ಕೇಳಿ. ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಬಂದಿರೋದಕ್ಕೆ ಎಕ್ಸಾಂಪಲ್ ಇದು ಒಡಿಸ್ಸಾದು, ಅಲ್ಲಿ ಪಕ್ಕದಲ್ಲಿ ನೋಡಿದ್ವಿ ಕೇರಳದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಅವರು ಅವ್ರದ್ದೇ ಆದ ಹ್ಯಾಂಡ್ ಪೇಂಟಿಂಗ್ ಇರ್ಬೋದು, ಈಶ್ವರನ ಸಣ್ಣ ಸಣ್ಣ ಕಲಾಕೃತಿಗಳಿರ್ಬೋದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಎಲ್ಲವೂ ಒಂದು ರೂಫ್ ಅಡಿಯಲ್ಲಿ ಸಿಗುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಇದು ತುಂಬ ಯುನೀಕ್ ಆಗಿದೆ. ಬನ್ನಿ, ನೋಡಿ, ಪರ್ಚೇಸ್ ಮಾಡಿ. ಖಂಡಿತ ಮನಸ್ಸಿಗೆ ಇಷ್ಟ ಆಗುವಂಥ ಬಹಳಷ್ಟು ಐಟಮ್ಸ್ ಇದೆ ಇಲ್ಲಿ. ಆ್ಯಂಡ್ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ನೀವು ನೋಡೋಕ್ಕೇನು ಬಂದರೆ ತಗೊಳ್ಳೋದೇ ಹೋಗೋದೇ ಇಲ್ಲ. ಸೊ ತುಂಬ ವಿಶೇಷವಾಗಿದೆ. ಸ್ಪೆಷಲಿ ನನ್ನ ಗೆಳೆಯ ನಿರಂಜನ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲೇ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಕೇಳಿಬೇಕಾರೆ ಆರ್ಟ್ ಗ್ಯಾಲರಿ ಅವ್ರು ಕರೆದಾಗ ಏನು ಹೇಳಿದ್ದೆ ಕೇಳಿಬೇಕಾರೆ, ಒಬಾಮ, ಮೋದಿ, ಟ್ರಂಪು, ಬಿಲ್ಗೇಟ್ಸು ನನ್ನ ಪಕ್ಕದಲ್ಲಿದ್ದರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನೋ ಇಲ್ವೋ ಕೇಳಿ, ಅದಕ್ಕೋಸ್ಕರ ಬಂದಿದ್ದೀನಿ. ಟ್ರಂಪು ನನ್ನ ಪಕ್ಕದಲ್ಲಿದ್ದರೂ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅದೇ ಪ್ರೀತಿಯಿಂದ ಬಂದಿದ್ದೀನಿ. ಖುಷಿ ಇದೆ. ಒಂದಕ್ಕಿಂತ ಒಂದು ಬೇರೆ ಬೇರೆ ವಿನೂತನವಾದ ಕೆಲವೊಂದು ನಾವು ನೋಡೋಕ್ಕಾಗೇ ಇರಲ್ಲ. ಎಲ್ಲವೂ ಇಲ್ಲಿ ಬಹಳ ಸ್ಪೆಷಲ್ ಆಗಿದೆ. ಹ್ಯಾಂಡ್ ಆಮೇಲೆ ಇವ್ರಿಗೆ ಕೈಯಿಂದ ಮಾಡುವಂಥ ಒಂದೊಂದು ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ನನಗೆ ಖುಷಿ ಆಯಿತು. ನಾನು ಯಾವ್ಯಾವ ತೊಗೊಳ್ತೀನಿ ಅಂತ ಅದು ಕಾಯ್ತಾ ಇದ್ದೀನಿ. ಐ ಆಮ್ ಈಗರ್ಲಿ ವೈಟಿಂಗ್. ಥ್ಯಾಂಕ್ ಯು ಸರ್. ನನಗೆ ಫಸ್ಟಲ್ಲಿ ಹೋದ ತಕ್ಷಣ ಒಂದಷ್ಟು ವಿಗ್ರಹಗಳು ನೋಡಿದೆ. ಸಣ್ಣ ಗಣೇಶ, ಇಷ್ಟುದ್ದದ ಗಣೇಶ. ಫಸ್ಟು ಅದೊಂದು, ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರನ ಪೂಜೆ ಮಾಡ್ತೀನಿ, ಕೃಷ್ಣನ ಪೂಜೆ ಮಾಡಿ ನಾನು ಡೇ ಶೋರ್ ಮಾಡೋದು. ಸೊ ನನಗೆ ತುಂಬ ಖುಷಿ ಕೊಡ್ತು. ಅದರಲ್ಲಿ ಅವರ ಕ್ರಿಯೇಟಿವಿಟಿ ಕಾಣ್ತಾ ಇದೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೇಂಟಿಂಗ್ ಇರ್ಬೋದು, ಇಲ್ಲಿ ಸ್ಯಾರಿ, ಕಂಪ್ಲೀಟ್ ಕಾಟನ್ ಸ್ಯಾರಿ. ಸ್ಯಾರಿನ ಹೆಣ್ಮಕ್ಳು ಕೇಳಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಚಿನ್ನ ತಗೋಬೇಡಿ ಅಂತ ಹೇಳಿದ್ದಾರೆ, ಸ್ಯಾರಿ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಮಿಸ್ ಮಾಡದೆ ಗಂಡನ ಕರ್ಕೊಬನ್ನಿ, ನೀವು ನಿಮ್ಮ ಮನೆಯವರು ಎಲ್ಲರೂ ಅಷ್ಟೇ ಕರ್ಕೊಬನ್ನಿ. ಹೋಗ್ಬೇಕಾದ್ರೆ ಒಂದು ತಗೋಬೇಕು ಅನ್ಕೋತೀರಾ, 1.5 ತಿಂಗಳು ಸಂಬಳನ ಇಲ್ಲಿ ಹಾಕ್ಬಿಟ್ಟು ಗಂಡ ನಿಮ್ಮ ನೆಮ್ಮದಿಯಾಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದು ನಾನು ನಿಮಗೆ ಕೊಡ್ತಿರೋ ಮಾತು. ಎಸ್, ನೋ ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತು ಮಹಾಭಾರತನ ರಿಮೇಕ್ ಮಾಡ್ತಾರೆ. ಇವತ್ತು ಅದೇ ಡಬ್ಬಿಂಗ್ ಇತ್ತು, ಅದೇ ಕೆಲಸ ತುಂಬ ವಿಶೇಷವಾಗಿ ಇರುವಂತಹ ಚಿತ್ರ. ಈ ಕೃಷ್ಣ ಹೆಂಗೆ ಅಸ್ತ್ರಗಳಿಲ್ಲದೆ ಕೌರವ್ರನ್ನ ನಾಶ ಮಾಡ್ತಾರೋ
ಹಾಗೆ ಕಮಿಷನರು 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ನೈಜೀರಿಯಾದಿಂದ ಇಂಡಿಯಾಗೆ ಬಂದಾಗ ಯೂನಿಫಾರ್ಮ್ ಹಾಕ್ಕೊಂಡು ಏನು ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಹೀರೋ ಕೈಲಿ ಮಾಡಿಸಿರ್ತಾರೆ. ತುಂಬ ಯುನೀಕ್ ಸಬ್ಜೆಕ್ಟು, ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ಜೊತೆಗೆ ಹೆಂಡತಿಗೆ ಯಾಮಾರಿಸೋದು ಈಸಿ ಅಂತ ಒಂದು ಕಾಮಿಡಿ ಸಿನಿಮಾ, ಅನಂತ್ ನಾಗ್ ಸರ್ ಮಾಡ್ತಿರಲ್ಲ ಆ ಥರದೊಂದು ಸಿನಿಮಾ. ಎರಡೂ ಸಿನಿಮಾ ಮುಗಿಸ್ಬಿಟ್ಟು ಊರಲ್ಲಿ ತೋಟ ನೋಡ್ಕೋಬೇಕು, ಆ ಎಲ್ಲ ಕೆಲಸಗಳು ನೋಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಪ್ಕೊಂಡ್ರೆ ಕಮಿಟ್ಮೆಂಟು ಮತ್ತು ಹಿಂಗೆ ಸ್ನೇಹಿತರಿಗೆ ಗೊತ್ತಿರೋಂಥ ಅವ್ರಿಗೆ ಒಪ್ಕೊಂಡ್ರೆ ಈವೆಂಟ್ಸು ನಡೀತಾ ಇದೆ. ಸ್ಪೆಷಲಿ ಶ್ರುತಿ ಮೇಡಮ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಅವ್ರು ಪಟಾಕಿ ಸೌಂಡ್ ಮಾಡ್ಕೊಂಡೆ ಶುರು ಮಾಡ್ತಾರೆ. ಮಾಡಲಿ. ನಮ್ಮ ಕಾಲೇಜಲ್ಲಿ ನಾವು ಏನು ಕಡ್ದು ಗುಡ್ಡೆ ಹಾಕಿದ್ವಿ ಅಂತ ಕೇಳಿದ್ರೆ ಪಾಸ್ ಆಗಿದ್ದೇ ಹೆಚ್ಚು ಅಂತ ಹೇಳಬೇಕಾಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ನನ್ನ ಕಾಲೇಜ್. ಅಯ್ಯೋ, ನಮ್ಮ ಡಿಪಾರ್ಟ್ಮೆಂಟ್ನ ಎಕ್ಸಿಬಿಷನ್ ಸೆಂಟರ್ ಮಾಡೋರಲ್ಲ ಅಂತ ಕಣ್ಣೀರಾಗ್ತಿದೆ. ಬಟ್ ನಿಜವಾಗಿಯೂ ಖಂಡಿತವಾಗಿಯೂ ಬಂದು ನೋಡಲೇಬೇಕಾಗಿದೆ. ಜುಲೈ 3ರಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ರೆನೋವೇಟ್ ಮಾಡಿ ಈಗ ಹೊಸದಾಗಿ ಸ್ಟಾಲ್ಸನ್ನು ಹಾಕಿದ್ದಾರೆ. ನೀವೆಲ್ಲ ನೋಡ್ತೀರಾ ಗಿಲಕ್ ಅಂತ ಕಾಲ್ ಗೆಜ್ಜೆ, ಕೈ ಬಳೆ, ಕಿವಿ ಓಲೆ, ಸೀರೆ, ಬ್ಲೌಸು, ವೈಟಿಂದ ಹಿಡಿದು ಗಂಡು ಮಕ್ಳಿಗೂ ಬೆಜ್ಜಾನ್ ಸಿಗುತ್ತೆ, ಚಿಕ್ಕ ಮಕ್ಳಿಗೂ ಎಲ್ಲ ಸಿಗುತ್ತೆ. ಆದರೆ ಬಹಳ ವಿಭಿನ್ನವಾದ ವಿಶೇಷವಾದ ಒಂದು ವಸ್ತು ನಿಮ್ಗೆ ಇಲ್ಲಿ ಸಿಗಲಿದೆ. ಅದು ಯಾರಾದ್ರೂ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಜಗನ್ನಾಥ್ ಪುರಿ ಯಾತ್ರಾ ಶುರುವಾಗಿದೆ. ಹೋಗಕ್ಕೆ ನಿಮ್ ಬಾಸ್ ನಮಗ್ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಜಗನ್ನಾಥ್ ಪುರಿನ ದೃಷ್ಟಿ ಗೊಂಬೆಗಳು ಇವೆ. ಇಷ್ಟಿಷ್ಟೇ ಚಿಕ್ಕದು, 150 ರೂಪಾಯಿ ಒಂದು ಗೊಂಬೆ. ಟ್ರಸ್ಟ್ ಯು ಮೀ, ಮನೆಗೆ ತಗೊಂಡು ಹೋಗಿ ಮನೆ ಮುಂದೆ ಹಾಕೊಳ್ಳಿ. ಅದ್ಭುತವಾಗಿದೆ. ಇನ್ನು ಎಲ್ಲೂ ಸಿಗಲ್ಲ ನಿಮ್ಗದು. ಓನ್ಲಿ ಇನ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂಟಿಲ್ ಸ್ಟಾಕ್ಸ್ ಲಾಸ್ಟ್. ನಿರಂಜನ್ ಮೊದಲೇ ಹೇಳಿದ್ರು, ಶ್ರುತಿ ಮಾತಾಡೋಕ್ಕೂ ಮುಂಚೆ ಏನಾದ್ರು ಸಣ್ಣ ಪುಟ್ಟು ತುಂಡು ಪಂಡು ಇದ್ರೆ ಮುಗಿಸ್ಕೊಂಡ್ಬಿಡಿತ್ತ, ಆಮೇಲೆ ಶ್ರುತಿ ಬಿಡಲ್ಲ ಅಂತ ಮೊದಲೇ ಹೇಳಿದ್ರು. ನಾನು ಮರ್ತುಬಿಟ್ಟೆ ಅದೊಂದು. ಅಲ್ಲ, ಅದಕ್ಕೆ ಹೇಳ್ತಾ ಇದೀನಿ, ನೀವು ತಗೋಬೇಕು. ಪ್ರಥಮ್, ಇವಾಗ ತಾನೇ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಹೇಳ್ತಿದ್ರಲ್ಲ, ದೃಷ್ಟಿಗೊಂಬೆ ಅದು ನೋಡಿ, ಎಲ್ಲ ಅದ್ಭುತವಾಗಿ ನಡೆಯುತ್ತೆ. ಬನ್ನಿ ತಗೊಳ್ಳೋಣ, ಹೋಗ್ಬಿಡಿ. ಖಂಡಿತ ತುಂಬಾ ಖುಷಿ ಆಯ್ತು. ಎಲ್ಲರೂ ವಿಸಿಟ್ ಮಾಡಿ. ಫ್ಯಾಮಿಲಿ ಜೊತೆಗೆ ಒಂದು ಇವ್ರ ಕ್ರಿಯೇಟಿವಿಟಿ ನೋಡೋಕೆ ಇನ್ನೊಂದು ಖುಷಿಯಾದ ವಿಚಾರ. ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಮಿಸ್ ಮಾಡ್ಕೋಬೇಡಿ.